ಏನ ಏನದ ಅಮ್ಮ ಮಾಡೋಕ್ಕಾಗ ಹಿಂಗೆ ಇರ್ತಾನಲ್ಲ ಹೋಗ್ಬೇಕಾರೆ ಹಿಂಗೆ ಹಿಡಿಬೇಕು ಮ್ಯಾಲೆ ಹೋಗಕ್ಕೆ ಅಲ್ಲಣ್ಣ ಕಾಲಿ ಇಲ್ಲೇ ಇಟ್ಕೊಂಡ ಹೋಗಿರ್ತೀರಲ್ಲ ಇಲ್ಲಿಗ ಹಿಂಗೆ ಹೋಗಿರ್ತೀರಿ ಇಲ್ಲಿ ಹಿಂಗಿದ್ದಾಗ ಸ್ವಲ್ಪ ಆಗುದಿಲ್ಲ ಕೈಯಲ್ಲಿ ಈಸಿ ಆಕೈತವಂಗ ಅದಕ್ಕೆ ಈಗ ಬೇರೆ ಚೇಂಜ್ ಮಾಡ್ಬೇಕದ ನಾವು ಈಸಿ ಇಲ್ಲ ಅವ್ನು ಹುಡುಗಂತ 23 ಇಡಿ 23 ಆಮೇಲೆ ಮತ್ತೆ 12 ಹಾಂ 46 ಅದ ಖರೆ ಆಮೇಲೆ ಹಿಡಿಬೇಕು ನೀವು ಆಮೇಲೆ ಇದಕ್ಕೊಂದು ಹೋಗ್ಬೇಕಿಲ್ಲ ಎಲ್ಲಿ ಕಲ್ಕಟ್ಟಿ ರೋಡಿಗೆ ಗುಡ್ಡ ಆಯ್ತಲ್ಲ ಒಂದು ತುಂಬ ಕಡೆ ಎದ್ದ ನಿಮ್ಮ ಮ್ಯಾಗ ಒಂದು ಫಾಲ್ಸ್ ಐತಿ ಅಲ್ಲಿ ಸ್ವಲ್ಪ ರಾಕ್ಸ್ ಕಂಡಂಗೆ ಕಾಣ್ತಾವಪ್ಪ ಸೆಟ್ಲೈಟ್ ಅಲ್ಲಿ ಹೋಗೇನು ಅಷ್ಟು ಕಾಸಿಲ್ಲ ನಾ ಹೋಗಿದ್ವಲ್ಲ ಒಂದು ಯಾವುದೋ ಗುಡ್ಡಕ್ಕೆ ಹೋಗಿದ್ದೆ ನಾನು ಅಮ್ಮ ಹೋಗಿರ್ಬೇಕು ಅಂದ್ರೆ ಕಾಸಿಲ್ಲ ಬರೀ ಕಳಕ್ಕೆ ಕಂಟಿ ನಾ ಫೋಟೋ ನೋಡಿನಪ್ಪ ಮೊನ್ನೆ ಎಲ್ಲ ಅಂದ್ರೆ ನಾ ಬರೀ ಗುಡಿಗೆ ಹೋಗಿ ಬರ್ತಿದ್ದೆ ಅಲ್ಲೇ ಸುತ್ತಲೂ ಅಡ್ಡಾಡಿಲ್ಲ ಆ ಫಾಲ್ಸ್ ನಾ ಒಂದು ಹೋಗ್ಬಂದೇನೆ ಅಷ್ಟೇ ಅಲ್ಲಿ ಫಾಲ್ಸ್ ಕಡೆ ಹತ್ತೋಂಗಿಲ್ಲ ಆ ಗುಡ್ಡದ ಆ ಕಡೆ ಸೈಡ್ ಇನ್ನೊಂದು ಏನು ಗುಡ್ ಬರ್ತಾವಲ್ಲ ಅಲ್ಲೆಲ್ಲ ರಾಕ್ಸ್ ಅವ ಹಿಂದೆ ಅವ್ನು ಚೆಕ್ ಮಾಡಿ ಬರ್ಬೇಕು ಬೈಕ್ ತೊಗೊಂಡೋಗ್ಬೇಕು ಅಷ್ಟೇ ಹೋಗೋಣಲ್ಲ ಕ್ಲೈಮ್ ಜೋರು ಬಡಿತ ನಂಗೆ ನಾವು ಅದನ್ನು ಇಲ್ಲ ಈಗ 14 ಟೈಮ್ ಮಾಡ್ತೇನೆ 14 ಅಂದ್ರೆ ಯೂಸ್ ಮಾಡಿ ಹಾಂ ಮಾಡ್ಬೋದು ಡೌಟ್ ಅದು ನಂಗೆ ರಕ್ಯಾ ರಕ್ಯಾ ಜರಿ ಇದೆ ತಗೊಂಡು ಇಲ್ಲಿಗದ ಕಾಲ ನೆಕ್ಸ್ಟ್ ಯಾವ
ಇಲ್ಲಂತೂ ಇಡಕ್ಕೆ ಬರೋದಿಲ್ಲ ಅಂದ್ರೆ ಅದು ಸೈಟ್ ಆದ್ಲೇ ಹೋಗ್ಬೋದು ಹಾಕಿದ್ದೆ ಸರ್ ಬ್ರಷ್ ಮಾಡಿದ್ರೆ ಕರೆಕ್ಟ್ ಎಲ್ಲರೇ ಅಲ್ಲ ಬಟ್ ಅಷ್ಟು ಮ್ಯಾಕ್ ಹೋಗಕ್ಕೆ ನಂಗೆ ಈಗ ನೆಕ್ಸ್ಟ್ ಇಲ್ಲೇ ಕಾಲು ಬೇಕು ಅಂತ ಬೋಲ್ಟ್ ಇಲ್ಲಿಂದ ನಾನು ಈ ನೆಕ್ಸ್ಟ್ ಕಾಲಕ್ಕೆ ಫೇಸ್ ಮಾಡಬಿಡೋದು ಬಟ್ ನಂಗೆ ಅದು ಏರೋಪ್ಲೇನ್ ಅಷ್ಟು ಸಿಗೋದಿಲ್ಲ ಒಂದು ಯಾವ್ದು ಫುಟ್ಬಾಲ್ ತೊಗೊಂಡು ಅಲ್ಲಿ ಅವ್ಗೆ ಯಾವ್ದಾರ ಕೊಡ್ಲಿ ಆಗ್ಯ ಕಾಲು ಬೇಕು ಅಲ್ಲಿ ಅಲ್ಲಿ ಬೋಲ್ಟ್ ಆಗುದಿಲ್ಲ ಈಗ ತೊಗೊಂಡ್ರೆ ಅಲ್ಲಿಂದ ಮೇಲೆ ಇದು ಹೊರಗೆ ಬಿಟ್ಟೆ ಅವತ್ತ ಏರೋಪ್ಲೇನ್ ಏರೋಪ್ಲೇನ್ ಝೋನ್ ಒಮ್ಮೆ ಏರೋಪ್ಲೇನ್ ಮುಟ್ಟಿದ್ರೆ 5 ಪಾಯಿಂಟ್ ಡೈರೆಕ್ಟ್ ಮಾಡಿದ್ರೆ 5 ಪಾಯಿಂಟ್ ಬರ್ತಾವ ಅದೇ ಕಾಂಪಿಟೇಷನ್ದಾಗ ಝೋನ್ ಮುಟ್ಟಿದ್ರೆ ಪಾಯಿಂಟ್ಸ್ ಐತಿ ಪಾಯಿಂಟ್ಸ್ ಇರುತ್ತೆ ಪಾಯಿಂಟ್ ಇರ್ತದೆ 25 ಪಾಯಿಂಟ್ಸ್ ಇರ್ತದೆ ಝೋನ್ ತನಕ ಹೋದ್ರೆ 5 ಪಾಯಿಂಟ್ ಫುಲ್ ಕಂಪ್ಲೀಟ್ ಮಾಡಿದ್ರೆ ಒಂದು ಮತ್ತು 1 ಅದರಂತ ಲಾಸ್ಟಿಂಗ್ ಆಡಿದ್ರೆ ಅದಕ್ಕೆ ಯಾವುದೋ 1 ಪಾಯಿಂಟ್ ಇರುತ್ತೆ ಅದಷ್ಟು ತೊಗೊಂಡು ಹೋಗೋದಕ್ಕೆ ಕಾಂಪಿಟೇಷನ್ ಅಂದ್ರೆ ನೀ ಬರೀ ಒಂದು ಮೂವ್ ಸ್ಟಿಕ್ ಆಗಿ ನಿಲ್ಲಿಕ್ಕೆ ಶಕ್ಯನೇ ಇಲ್ಲ ಎಷ್ಟೊತ್ತಿರುತ್ತೆ ಟೈಮ್ ಅಲ್ಲಿ 4 ನಿಮಿಷ 4 ನಿಮಿಷದಾಗ ಮಾಡ್ಬೇಕು 4 ನಿಮಿಷ ಒಂದು ಬೋರ್ಡ್ರು ಮುಗಿಸ್ಬೇಕು ಇಲ್ಲ ಎಕ್ಸ್ಟ್ರಾ ಅಟೆಂಪ್ಟ್ ಮಾಡ್ಬೇಕು ರೆಡ್ ಸೆಲ್ಲರ್ ಬೀಳ ಏನಾರು ಮಾಡಿ ಏನೋ ಮಾಡ್ಬೋದು 4 ನಿಮಿಷ ಮುಗಿಸ್ಬೇಕು ಇಲ್ಲ ಅದು ಎಷ್ಟು ಆಗ್ತೈತಿ ಅಂದ್ರೆ ಕೆಲವೊಂದು ಅಂತೂ ನೀನು ಬರೀ ಹಿಂಗೆ ಇಟ್ಕೊಂಡು ಇಲ್ಲಿಗೆ ಆಗೋದು ಒಂದು ಮೂವ್ ಮಾಡಕ್ಕೆ ಆಗೋದು ನಮ್ಗೆ ಅದ ಮತ್ತು ಅಲ್ಲಿ ಅವರ ಅಷ್ಟು ಉಳ್ಕೋತಾರಂದ್ರೆ ಅದು ಇವ್ರ ಕಾಲಿಂತ ಹಿಂಗೆ ಹಿಡಿದು ಅದ್ರಾಗಲ್ಲ ಹ್ಞೂ ಯಾವ್ದು ಕಾಂಪಿಟೇಷನ್ ಅದ ಕಾಂಪಿಟೇಷನ್ 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 ನಾರ್ಮಲ್ ಕಾಂಪಿಟೇಷನ್ ಹೆಲ್ತಿ ಕಾಂಪಿಟೇಷನ್ ಅದಕ್ಕೆ ಏನು ಈಸಿ ಅದ ಮ್ಯಾಗ್ನಸ್ ಸೆಟ್ ಮಾಡಿರ್ತಾನ ಅವ ಮೆಂಟಲ್ ಮಾಡಕ್ಕಂತಿರ್ತಾನ ಹಿಂಗೆ ಮಾಡಿ ಇವೇನು ಮಾಡ್ತಾನೆ ಕಾಲಿಟ್ಟು ಹಿಂಗೆ ಎಳಿತಾನೆ ನಾವು ಮಜ್ಲಪ್ ಮಾಡ್ತೀವಲ್ಲ ಆ ಟೈಪ್ ಕ್ಲೈಂಬಿಂಗ್ ಒಳಗೆ ಹಿಂಗೆ ಹಂಗೆ ಎಬ್ಸಿದೆ ಅಂತ ಕೊಟ್ರೆ ಎಸೆಪ್ ಯೂಸ್ ಮಾಡಿ ಅದಕ್ಕೆ ಮೆಂಟಲ್ ಅಂತಾರೆ ಅವಕ್ಕೆ ಮ್ಯಾಗ್ನೆಟ್ ಸುಡೋದು ಆ ಮೂದಾಗ ಅದಕ್ಕೆ ಮಾಡಂಗ ಹಂಗೆ ಹೊಡಿ ಕಾಲು 14 ಆದ್ಮೇಲೆ ಈ ಕಡೆ ಹೋಗ್ಬೇಕು ನಾನು ಆಗೋದು ಅನ್ಸುತ್ತೆ ಅದಕ್ಕೆ 14 ಆದಮೇಲೆ 46 ಹಿಡಿಬೇಕಂತ ಇಟ್ಕೊಂಡ್ಬಿಡು ಬೆಸ್ಟ್ 14 ಆದ್ಮೇಲೆ 46 ಮೊದಲೇಕ 46 ಹಿಡಿಯಂಗಿಲ್ಲ ಹಾಂ 14ಗೆ ಹೋಗಿ ಆಮೇಲೆ 46 ಹೋಗಿ
23 ಹಿಡ್ದಂಗೆ ಅಂದಿಲ್ಲ ಆಗ್ಲೇನಿ 23 ಹಿಡ್ದಂಗೆ ಅನ್ಲಿಲ್ಲ. ಏ ಹಿಡಿಬೋದ, ಹಿಡಿಯೋದೇನು ಕಷ್ಟ ಇಲ್ಲ. ಹಾಂ ಖರೆ ಜಾರ್ತದ. ಮ್ಯಾಚ್ ಮಾಡಿ ಹೋಗೋಣ ಅಂತ ವಿಚಾರ ಮಾಡ್ತಿದ್ದೆ, ಇದ್ರ ಮೇಲೆ 1% ಈಗ 46 ಮಾಡಿ ಕರೆಕ್ಟ್ ಆಗೈತೆ. ಕೊಟ್ಟರೆ ಅದಕ್ಕೆ ಮ್ಯಾಚ್ ಮಾಡ್ತಾ ಹಾಂ ಎಲ್ಲ ಮ್ಯಾಚ್ ಮಾಡ್ತಾನಪ್ಪ, ಮ್ಯಾಚ್ ಮೇಕರ್ ನೋಡಿ ಎಷ್ಟು ಹಾಕೈತಿ, ಏನೋ ಒಂದು ತಪ್ಪು ಮಾಡೋದು. ಮಾಡಿ ಮ್ಯಾಚ್ ಮಾಡಿ ಎಲ್ಲ ಮ್ಯಾಚ್ ಮಾಡ್ತಾನು. ಒಂದು ಯಾವುದೋ ಒಂದು ಹೊಲಸು ರೂಟ್ ಇತ್ತು, ಹೆಂಗೆ ಹಿಡಿತಿದ್ನೋ ಗೊತ್ತಿಲ್ಲ ನನಗಂತೂ. ಲಾಸ್ಟ್ ತನಕನೂ ಹಿಡ್ಲಿಕ್ಕೆ ಬರಲಿಲ್ಲ ಅದು. ಆ ಫುಲ್ಲು ಕಮಿಟ್ ಆಕೈತೆ. ಕೂಲ್. ಫೈನಲ್ ಹೋಲ್ಡ್ ಹಿಡಿದ ಏರೋಪ್ಲೇನ್ ಹಿಡಿದ್ರಿಲ್ಲ. ಅಲ್ಲ ಮ್ಯಾಚ್ ಮಾಡಿಲ್ಲ, ಹಾಂ ಮ್ಯಾಚ್ ಮಾಡೋದಕ್ಕಿಂತ ಮುಂಚೆ ನಾ ಹಿಡಿದು ಮೊದ್ಲೇಕ ಮ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ಹಿಡ್ದು ಅಂದ್ರೆ ಒಂದು ಹಾಕಿದೆ, ಇನ್ನೊಂದರಲ್ಲಿ ಫೈನಲ್ ಹೋಲ್ಡ್ ಹಿಡಿಬಾರ, ಅದಕ್ಕಿಂತ ಮೊದಲೇ ಕಷ್ಟ ಲೆಕ್ಕ. ಅಗರಜ ಹತ್ತ ಪಾಸ್ ಮಾಡ್ಸು. ಇಲ್ಲಿಂದ ಮ್ಯಾಟ್ ತೊಗೊಂಡು ಇಲ್ಲಿ ಗೇಟ್ ಅದಿಲ್ಲ ಪಿಂಚ್. ಹಾಂ ಇನ್ನೊಂದು ಇಲ್ಲೇ ಸಾಗಿರ್ಬೋದು, ಈ ಕಡೆ ಸಾಗಿ ಸಾಗಿರ್ಬೋದು ಅಂತ. ಹಿಂಗೆ ಇಡಂಗಿಲ್ಲ. ಹಂಗಿಲ್ಲ. ಹಂಗೂ ಹಿಡಿಬೋದು, ಹಿಂಗಿಲ್ಲ. ಕಡೆ ಸಾಗಿ ಅದಕ್ಕೆ ನಾನು ಹಿಂಗೆ ಹಿಡಿಯೋದಿಲ್ಲ, ಅದನ್ನು ಸ್ವಲ್ಪ ತಪ್ಪರೆ ಆಗುತ್ತೆ. ಅದ ಗ್ರಿಪ್ ಹಂಗ ಮ್ಯಾಲ ಈಗ ಲೆಫ್ಟಿಗೆ ಚಾಲು ಲೆಫ್ಟಿಗೆ ಹಾಕು. ವಾರ್ಮಪ್ ಆಗುತ್ತೆ. ಜರಿ ಇದು ನಮ್ದು ಅಗ್ರಜ ನಾನು ಫಸ್ಟ್ ಸೆಟ್ ಅಂತ ಅಂದಿದ್ರೆ ಇನ್ನೇ ಹೆಸರು ಇರ್ಬೋದು, ಯಾಕೆ ನೀನೇ ಆವಾಗ ನೀನೇ ಫಸ್ಟ್ ಶುರು ಮಾಡಿ. ಓ ಹೌದು, ನೀವು ಆ ರೂಟ್ ಹೇಳತ್ತಿದ್ರಿ, ನಾನು ಟ್ರೈ ಮಾಡಿ ಫಸ್ಟ್ ಸೆಟ್ ಆಯ್ತು. ನನ್ನ ಫಸ್ಟ್ ಸೆಂಟ್ ಫಸ್ಟ್ ಟ್ರೈ ಆಗ್ತದೆ. ಒಮ್ಮೆ ರಾಕ್ಗೆ ಹೋಗೋಣ, ಮಸ್ತ್ ಆಕೈತೆ. ರಾಮತೀರ್ಥಿ ಹೋಗಿಲ್ಲ ಅದಿಲ್ಲೇನ? Try ಮಾಡೋದನ್ನ. ವಿಡಿಯೋ ಮಾಡೋದು ಫೇಲ್ ಆಗ್ಬಿಡು. ಆಗಿಲ್ಲ, ಈಸಿ ಆಯ್ತದೆ.
ಬಂತಿಲ್ಲ. ಈಗ 3ನೇ ಸಲ ಮಾಡ್ದಂಗೆ ಆಗ್ತದೆ ನಾನು. ಫಸ್ಟ್ ಟೈಮ್ ಮಾಡ್ದ ಫುಲ್ ಆ ಕಾಲಿಗೆ ಹಿಂದೆ ಅಂತ ದೊಡ್ಡ 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 ಬಿಟ್ಟಲ್ಲ ಆಡ್ತಾರೆ. ಅದೇನೋ ನೀವು ಫಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಅಡ್ವೆಂಚರಸ್ ಅನಿಸ್ತಿರ್ತಾರೆ, ನೆಕ್ಸ್ಟ್ ಟೈಮ್ ಮಾಡಿದಾಗ ಎಲ್ಲ ಕಂಫರ್ಟೇಬಲ್ ಅನಿಸ್ಬಿಡ್ತಾರೆ. ಆಗ್ಯಾ 70 ಬದಲಿ 46 ಪಿಂಚ್ ಮಾಡ್ತಿ. ಹತ್ತಿ ಸೇಮ್ ರೂಟ ಹಂಗೆ ಹತ್ತ. ಸ್ಲಿಪ್ ಆಗು ಭಾಳ ಚಾನ್ಸ್ ಇದೆ. ಏನ ವ್ಯಾಯಾಮ ಮಾಡ್ಕೊಂತಿಲ್ಲ. ಅದು ಸ್ಲಿಪ್ ಆಗ್ಲಿಕ್ಕಿಲ್ಲ, ಮ್ಯಾಲ ಹಿಂಗೆ ಹೋಗುದು ಅದು ಚೆನ್ನಾಗಿ. ಓ ಕೈಯೂ ಕೆಳಗೆ ಬರುತ್ತಲ್ಲ, ಈಗ ಕಾಲ್ ಮ್ಯಾಲ ತರ ತೊಂದರೆ ಮತ್ತೆ. क्या एमो कूल मस्त ಐತೆ ಲಗ್ ರಾಜು. ಪಿಂಚ್ ಮಾಡೋದೇ ಇಲ್ಲ ಅದು. ಹಾಂ ಅದ್ರಲ್ಲಿ ಇನ್ನೊಂದು ನನ್ನ ಕಾಲು ಒಂದೊಂದು ಮ್ಯಾಲೆ ಹೋಗುದಿಲ್ಲ, ಸ್ವಲ್ಪ ಸಿಗದೆ ಹೋಗ್ಬೇಕ, ಇಲ್ಲಾಂದ್ರೆ ಸ್ವಲ್ಪ ಈಸಿ ಆಗ್ಬಿಡ್ತದೆ. ಮುನಿ ಸತಿ ಆಯ್ತು ಅಂತ. ಅಷ್ಟು ಇದ್ದಿಲ್ಲ ಅಲ್ಲಿ ಇದೆಯೋ ಅಷ್ಟು ಸಿಗುವಲ್ಲಲ್ಲಿ. ಗುಡ್. ಹಂಗ ಮ್ಯಾಲ್ ತಗೋ ಕೈ. ಲೆಫ್ಟ್ ಹೋಗ್ಬೇಕಂದ್ರೆ ಲೆಫ್ಟ್ ಭಾಳ ಬಲಗೈಗೆ ಹೋಗ್ಬೇಕು. ಆಗ್ಬೋದು. ಇನ್ನೊಂದ್ಸರಿ ಮಾಡಿರೋ ಮೇಲೆ ಹೋಗ್ಬಿಡುತ್ತೆ ಕೈಗೆ. ಲೆಫ್ಟಿಂದ ಹೋಗೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಇದನ್ನ ಹಿಡಿದು ಲೆಫ್ಟಿಂದ ಹೋಗೋದು ಪ್ರಾಕ್ಟೀಸ್ ಮಾಡಬೇಕು. ಹಿಂಗೆ ಬಿಡ್ಬೋದು. ಓ ಅದು ಅವಾಗ ಈ ಕಾಲು ಬಿಡು, ಈ ಕಾಲ ಮೇಲೆ ಹತ್ಬೋದು ಅಂತ. ಬಿಟ ಬಿಟ ಒಂದು ಬಿಟ ಈಸಿ ಬಿಟ ಇರ್ತದೆ.
ಗ್ರಿಪ್ಲ ಅದ್ರಲ್ಲ ಹೋದ್ರೆ ಯಾವ್ದ್ರಾಗ ಸಣ್ಣದ್ರು 46 ಆರಾಮ್ಸೆ ಹೋಗುತ್ತೆ ಅಲ್ಲಿಗ ಲೆಫ್ಟ್. ಆ 46 ಭಾಳ ಹೊಲಸು. ನಾವು ಅದನ್ನ ಎಂದೂ ಹಿಡ್ದೇ ಇಲ್ಲಲ್ಲ ಆ ಟೈಪ್. ಆ ಹೋಲ್ಡು ಹೊಲಸೈತದ. ಭಾಳ ಹೊಲ್ಸೋಗುತ್ತೆ. ರೀಕ್ರಿಯೇಟ್ ಮಾಡೋರು ಆದ್ರೆ ಅದಕ್ಕೆ ಮಾಡ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ನಿಮಿಷ ರಿಕವರಿಗ 70 ಅಂತ ಹಿಡಿದ್ರೆ ಹಿಂಗಿದ್ದಾಗ ಇದು ಮಾಡ ಆ ಕಾಲು ತೆಗೆದು ಈ ಬಗಾಲ್ ಇಡ್ಲಿಕ್ಕೆ ನೋಡವ್ರು. ಇವನ್ ಪರಾಕ್ಯ ಕಾಲು ಹೋಗಲ್ಲ ಅಷ್ಟು ಹಿಂಗ ಆಗ್ಬೇಕಲ್ಲ ನಾವು ಕಾಲ ಫುಲ್ ಹಿಂಗ್ ಲಿಪ್ಸ್ ಓಪನ್ ಆಗ್ಬೇಕಲ್ಲ ಅಷ್ಟ. ಅದು ಆ ಕಡೆ ಇರುತ್ತೆ, ಇದು ಈ ಕಡೆ ಹೋಗ್ಬೇಕಂದ್ರೆ ಭಾಳ ಮೊಬಿಲಿಟಿ. ಮುನಿ ಸತಿ ಮಾಡ್ರಿಪ್ಪ ರೂಟ್ ಚಲೋ ಇಲ್ಲ ಟ್ರೈ ಮಾಡ್ತೀನಿ. ಹಾಂ ಇನ್ನು ಒಂದು ಟ್ರೈ ವಾವ್. ಮೊನ್ನೆ ಕ್ಯಾಂಪಸ್ ಮಾಡತ್ತಿದ್ವಿ ಹಿಂಗೆ ಭಾಳ ಹೈಟ್ ಆಯ್ತದ ಅಂದರೂ ಆಕೈತಿ. ಕೂಲ್. ಮ್ಯಾಚ್ ಮಾಡಿ ಅವರು ಮ್ಯಾಚ್ ಮಾಡಬಾರ್ದು ಅಂತ. ಎಷ್ಟು ದೂರ ಇವತ್ತಿಗೆ ಚಲೋ ಅದ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಅದೊಂದು ಮ್ಯಾಲೆ ಅದಲ್ಲ ಚಲೋ ಆಗದ. ಯಾವಾಗ ಇದ್ದೇನ ಇಲ್ಲಿದಿತ್ತ ಹಿಂಗ 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 ಅದು ಹಂಗೇನಾಯ್ತು. ಓಕೆ ಆರಾಮಾಯ್ತು ಜೀವನ. ಪತ್ರಿಕಾಯಿ ಮಾವಿನಕಾಯಿ ತೆಂಗಿನಕಾಯಿ ತಿನ್ಕೊಂಡು ಕುಂತೀನಿ. ನಾವಿಲ್ಲ ಕೆಲಸ ಇಲ್ಲ. ಸ್ಲೋವಾಗ ಒಂದೊಂದ ನಾಳೆ ಕೊತ್ತ ನಾವು ಮೊದ್ಲ ಈಗ ಎಷ್ಟು ಇಂಚ್ ಇಟ್ಟಿದ್ವಿ? 10 ಇಂಚ 10 ಸೆಂಟಿಮೀಟ್ರ್ 10 ಅಲ್ಲ ಎಷ್ಟು? 1 ಹೋಲ್ ಟು 1 ಹೋಲ್ 6 ಇಂಚಸ್ 8 ಇಂಚಸ್. ಯೂಶ್ವಲಿ 6 ಮಾಡ್ತಾರೆ, 4 ಮಾಡ್ತಾರೆ, 6 ಮಾಡ್ತಾರೆ ಯೂಶ್ವಲಿ. 6 ಅಲ್ಲ 8 ಅಂತ. ನಾವು 8 ಭಾಳ ಸ್ಟೋಲ್ ಆಗ್ತಾವ. ರೇಟು ಹೆಚ್ಚಾಕೈತಿ. ನಾವೇನು ಅಷ್ಟು ಆಗ್ತದ ಅಂತೇಳಿ ಪರ್ ಹೋಲಿಗೆ ಎಷ್ಟು 10 ರೂಪಾಯಿ ಕೊಟ್ಟಿವಿ. ಸೊ 170 1000. ಇನ್ನಷ್ಟಾಗಿತ್ತ ಭಾಳ ಹೋಲಕ್ಕೆ 10 ರೂಪಾಯಿ. ಸಿ ಎನ್ ಸಿನ ವರ್ಟಿಕ್ ಹಿಂಗೆ ತಾನ ಜೀ ಹೋಗಿ ತೂತ್ ಹೊಡಿತೀವಿ. ಕರೆಕ್ಟ್ ಅಷ್ಟಕ್ಕೆ ಆಗ್ಲಿ ಪಾಯಿಂಟ್. ಸಣ್ಣದು ಡ್ರಿಲ್ ಬಿಟ್ ಇಟ್ಟಿರ್ತಾರ, ಅದು ಹಿಂಗೆ ಸಣ್ಣ ಈ ದೊಡ್ಡ ಹೋಲನ್ನ ಹಿಂಗೆ ಜೀ ಕಟ್ ಮಾಡ್ತಾರೆ. ಸೊ ಅದಕ್ಕೆ ಪರ್ಪೆಂಡಿಕ್ಯುಲರ್ ಕಟ್ ಮಾಡ್ತದಲ್ಲ. ಈಗ ನಾವು ಈಗ ನೀ ಯಾರು ಎಷ್ಟು ಚಂದ ಹೋಲ್ ಹೊಡ್ಲಿ ಸೊಟ್ಟು ಹೊಡಿತಿರ್ತಾರ ಅವ್ರು. ಯಾರು ಪರ್ಫೆಕ್ಟ್ ಹೊಡೆದ. ಅದಕ್ಕೆ ಅವ್ನ ಕಡೆ ಹೋಗಿದ್ದೀವಿ. ಖರೆ ಮಸ್ತ್ ಮಾಡಿದ್ರು. ಅಂದ್ರೆ ನಿನಗೆ ಪಕ್ಕಾ ಬರ್ತೈತಿ, ಏನು ಮಿಸ್ಟೇಕ್ ಅಂತಿಲ್ಲ. ಮಷೀನ್ ಎಲ್ಲ ಇದ್ರ ಮಾಡ್ತಾರ. 3 ಡಿಲೀಟ್ ಬಿಡುದು. RPM ಏನೋ ಹೆಚ್ಚು ಕಮ್ಮಿ ಆಯ್ತು ಏನೋ ಅದು ಒಟ್ಟು ಅಷ್ಟು ದೊಡ್ಡ ಕುಂದು ಇರ್ತಾವ. ಇನ್ನೂ ಗ್ಯಾಪ್ ಇರ್ತವೆ ಬಾಜುಕ. ಇದು ಬರುತ್ತಲ್ಲ ನಾ ಇನ್ಸ್ಟಾಗ್ರಾಮ್ ಇಕ್ವಿಲಿಬ್ರಿಯಮ್ದವ್ರಿಗೆ ಫಾಲೋ ಮಾಡ್ತಾರಲ್ಲ, ಅವ್ರು ಹಾಕಿದ್ರ ಇವು ಬರ್ತಾವಲ್ಲ ಫಿಂಗರ್ ಬೋರ್ಡ್. ಬೀಸ್ಟ್ ಮೇಕರ್ 2000 ಅಂತ ಹೇಳಿ ಹೆಸರು ಹಾಕಿದ್ರು. ಅದಕ್ಕೆ ಎಷ್ಟು ಇರ್ಬೋದು ಅಂತ ಹೇಳಿ ಹೋಗಿ ನೋಡಿ. UK-ದಾಗ ತಗೊಂಡ್ರ 11,800 ಸಮಥಿಂಗ್. ಇಲ್ಲಿ ಇಂಡಿಯಾನಾಗ ತಗೋಬೇಕಂದ್ರೆ ಅದನ್ನ 25,000 ಅಂತ. ಭಯಂಕರ ಕಾಸ್ಟ್ಲಿ. ನಾ ಇಲ್ಲೇ ನಮ್ಮ ಅಲ್ಕ ಬಡಿಗ್ಯಾರ ಕಡೆ ಮಾಡ್ಸಿದ್ರ ಅದನ್ನ ಕೇಳಿ ಒಂದು ಎಲ್ಲಾರು ಅಷ್ಟೇ ಹೇಳಿದ್ರು. 4-5 ಸಾವಿರ ರೂಪಾಯಿ ಹೇಳಿದ್ರು. 30,000 ಖರೆ ಅವು 30,000ದಷ್ಟು ಚಲೋ ಆಗೋದಿಲ್ಲ ಇವ್ರದ್ದು ಮಾಡಿದ್ದ. ನಾವ ಎಲ್ಲ ಕಟ್ಟಿಗೆ ಹುಡ್ಕೊಂಡು ನಾವು ಮಾಡ್ಬೇಕು. 4-5 ಸಾವಿರದಾಗ ಬಿಡು ನಾವು ಉಡಕ್ ತೊಗೊಂಡ್ಬರ್ತಾರೆ. CNC-ದಾಗ ಮಾಡ್ಬೇಕು ಅದು. ಇದು ಜಾಲಿ ಕಟ್ಟಿಗೆ ಅದು ಚಲೋ ಆಗುತ್ತಲ್ಲ. ಸಾಗವಾನಿನ ಬೆಸ್ಟ್ ಒಂದೈತಿ. ಬೆಸ್ಟ್ ಅಂದ್ರೆ ಅಷ್ಟು ದೊಡ್ಡ ಪೀಸ್ ಅಂದ್ರೆ ದೊಡ್ಡ ಪೀಸ್ ಸಿಗೋಲ್ಲ. ಖರೆ ಎಲ್ಲ ಅಟ್ಯಾಚ್ ಮಾಡ್ತಾರೆ ಮಾಡಿ ಹಿಂದೊಂದು ಅಷ್ಟು ಒಂದು ಲೆವೆಲಿಗೆ ಸಿಗ್ತದೆ. ನೀ ಯಾವ ದುಡಿಯೋದು
ದೊಡ್ಡದು ಇರ್ಬೇಕು. ನೀ ಹಿಂಗೆ ಒಳಗೆ ಹಿಂಗೆ ಕೈ ಹಾಕೊಂಗಿರ್ತಾವಲ್ಲ ಸ್ಲಾಟ್ಸ್. ಬೀಚ್ ಮೇಕರ್ 2000 ಅಂದ್ರೆ ಇತ್ತು ಅವ್ರದ್ದು. ಹ್ಞೂ ಅವ್ರ ಹೆಸರು ಹಾಕಿದ್ದಕ್ಕೆ ನಾ ಹುಡುಕಿದೆ, ಎಲ್ಲ ನಾ ಹುಡುಕಲಾಗಿದ್ದೆ. ಅಲ್ಲ ಪಾಕೆಟ್ಸ್ ಇದು ಇರ್ತಾವ. ಪಾಕೆಟ್ ಅದರ ಮತ್ತೆ ನಾ ಅದಕ್ಕೆ ದಪ್ಪ ಬೇಕು. 20 ಡಿಗ್ರಿ ಸ್ಲೋಪ್ ಅರು ಏನೇನೋ ಇದಾವ. ಚಂದ ನಮ್ಮ ಇದನ್ನ ತೋರಿಸಿದವ್ರು ಸೇಮ್. ನಾ ಅಲ್ಲಿ ಹೋದಾಗ ನೋಡೇನ ಅದನ್ನ ಟ್ರೈ ಮಾಡಿ. ಇಲ್ಲ ಪ್ಲೈವುಡ್ಗೂ ಮಾಡ್ತಾರೆ. ಈಗ ಈ ಹೋಲ್ಡ್ ಪ್ಲೈವುಡ್ ನೋಡಿದ ಏಟ್. ಇದು ಪ್ಲೈವುಡ್ ಇದೆ. ಸೊ ಅದು ನೋಡಿ ದಪ್ಪ ಮಾಡ್ಯಾರಿಲ್ಲ, ಹಂಗೆ ನೀವು ಒಂದು 4 ಪ್ಲೈವುಡ್ ಇಟ್ಟು ಗ್ಲೂ ಮಾಡಿ ಆಮೇಲೆ ಮಾಡ್ಬೋದು. ನೋಡ್ಬೇಕು ಯಾವಾಗಾರ ಒಂದು ಟೈಮ್ ಅದ ಮಾಡಿಸೋಣ. ಸರಿನಾ ಮಾಡ್ಬೇಕಾ? ಯಾರು ಕ್ಲೈಮ್ ಮಾಡೋದಿಲ್ಲ ಅಟ್ಲೀಸ್ಟ್ ಹ್ಯಾಂಗಾರ ಮಾಡ್ಕೊಂಡು ನಿಂದಿರ್ತಾರೆ. ಇಲ್ಲಿ ನಮ್ಗೆ ಹ್ಯಾಂಗ್ ಮಾಡಕ್ಕೆ ಸಾಕಷ್ಟು ಇದೇನ್ ಮಾಡ್ಬೇಕಂದಿಲ್ಲ, ಇಲ್ಲ ಎಕ್ಸ್ಟ್ರಾ ಮಾಡುವಷ್ಟು ಪುರ್ಸತ್ತು ಆಗುದಿಲ್ಲ. ಪುರ್ಸ ಟೈಮೇ ಇರೋದಿಲ್ಲ, ಬಟ್ ಅಂದ್ರು ಇದನ್ನ ಮಾಡೋದ್ರಾಗ ಸುಸ್ತಾಗುತ್ತೆ. ಅದೇನಿನ್ನ ರೆಸ್ಟ್ ಡೇ ಇದ್ದಾಗ ಮನ್ಯಾಗ ಖಾಲಿ ಇದ್ದಾಗ ನಾ ಮನ್ಯಾಗ ಏನು ಮಾಡಿದ್ದೆ, ಹಿಂಗೆ ಇದಿರ್ತದಲ್ಲ ಬಾಗ್ಲ ಚೌಕಟ್ಟು, ಅದಕ್ಕೆ 2 ಮಾಡಿಟ್ಟಿನಿ ಮನೆಯೊಳಗ. ಅವಾಗ ಫಸ್ಟ್ ಇದು ಇರ್ಲಿಲ್ಲ, ಹಂಗಾರ ಮಾಡ್ಬೇಕಂತ ಮಾಡಿದ್ದೆ. ಬಾಗ್ಲದ ಕಡೆ ಹೋಗಿ ಸುಮ್ಮನೆ ಇಲ್ಲದ ಮಾಡೋದು, ಹಂಗೆ ಮಾಡ್ತಿದ್ದೆ. ಬೇಜಾರಾದ ಮಾಡ್ಬೇಕು ಇನ್ನ ಪರ್ಫೆಕ್ಟ್ ಆಗ್ಯಾ. ಮುಗೀತ ಏನಿಂದ ಡನ್ ಲಾಸ್ಟ್ ಟ್ರೈ ಮಾಡಿ. ಕಮಿಟ್ ಆಗ್ತೀನಿ ಸರ್. ಬಲ್ಗೇನ ಓದಿಲ್ಲ ಬಲ್ಗೈ ಬಿಡೋದು ಕಷ್ಟ ಐತಣ್ಣ. ಹೋಗ್ಲೇ ಬಾಡಿ ಶಿಫ್ಟ್ ಆಗತ್ತೈತೆ ಸರ್. ಇಲ್ಲಿ ಮ್ಯಾಲಿನ ಹಿಡಿದಾಗ ಆ ಕಡೆ ಇದಾಗ್ತಿದ್ವಿ, ಇದು ಹಿಂಗೇನೋ ಶಿಫ್ಟ್ ಆಗತ್ತಿಲ್ಲ. ನನ್ನ ನೆರಿಗೆ ಅಂತೂ ಹೋಗ್ಲೇ ಇಲ್ಲ ಸರ್. ಟ್ರೈ ಮಾಡಿ ಪತ್ರಿಕೆ ಇದು ಬರ್ತೈತಲ್ಲ, ಬಿಲ್ವಪತ್ರೆ. ಬಿಲ್ಪತ್ರೆ ಇದು ಅದ್ರ ಫುಲ್ ರೌಂಡ್ ಒಂದು ಜೊತೆ ಬರ್ತೈತೆ, ಒಂದು ಅಬ್ ನಾರ್ಮಲ್ ಬರ್ತೈತೆ. ಇವಂಗ ಅದು ಭಯಂಕರ. ಇದು ಬಾಜುಕಿನ ಮನೆ ಇದು. ಇವಂಗ ಒಟ್ಟು ಎಂಟರ್ಟೈನ್ಮೆಂಟಿಗೆ ಸಾಕ ಎಲ್ಲ ಅಂತ. Climb on. Cool. ಆಕೇತ ಆರಾಮ ಆಕೇತ. ಮುಂದಿನ ಸತಿ ಆಗ್ರಜ ಆಕೇತ. ಹೆದರಿಕೆ ಬರೋದು ಸರ್ ಅನ್ನಿಸ್ತು ನಂಗೂ. ನೀರು ಪೈನ್ ಸ್ಪಾಟ ನೆಕ್ಸ್ಟ್ ಟೈಮ್.